ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರುಕಟ್ಟೆಯ ಭತ್ತ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಭತ್ತದ ಬೆಲೆಗಳ ವಿವರಣೆ ದಿನಾಂಕ 23 ಸೆಪ್ಟೆಂಬರ್ 2025. ಮೊದಲನೇದಾಗಿ ಗಂಗಾವತಿ ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆಯನ್ನು ನೋಡ್ತಾ ಇದ್ದೀವಿ. ಕಾವೇರಿ ಸೋನಾ ಭತ್ತ ಕ್ವಿಂಟಲಿಗೆ ಕಡಿಮೆ ಬೆಲೆ 2333, ಮಧ್ಯಸ್ಥ ಬೆಲೆ 2360, ಹೆಚ್ಚಿನ ಬೆಲೆ 2467 ಇದೆ. ಆರ್ಎನ್ಆರ್ ಹಳೆ ಭತ್ತ ಕ್ವಿಂಟಲಿಗೆ ಎಲ್ಲ ಬೆಲೆ 2825 ರೂಪಾಯಿ ರೇಟು ನಡೆದಿದೆ. ಆರ್ಎನ್ಆರ್ ಹೊಸ ಭತ್ತ ಕ್ವಿಂಟಲಿಗೆ ಕಡಿಮೆ ಬೆಲೆ 2495, ಮಧ್ಯಸ್ಥ ಬೆಲೆ 2600, ಹೆಚ್ಚಿನ ಬೆಲೆ 2691. ಹಳೆ ಸೋನಾ ಮಸೂರಿ ಭತ್ತ ಕ್ವಿಂಟಲಿಗೆ ಹೆಚ್ಚಿನ ಬೆಲೆ 2793, ಕಡಿಮೆ ಬೆಲೆ 2700, ಮಧ್ಯಸ್ಥ ಬೆಲೆ 2720. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಭತ್ತ ಕ್ವಿಂಟಲಿಗೆ 2300 ರೂಪಾಯಿ ರೇಟು ನಡೆದಿದೆ. ಚಾಮರಾಜನಗರ ಮಾರುಕಟ್ಟೆಯಲ್ಲಿ 2000 ರೂಪಾಯಿ ಇದೆ. ದಾವಣಗೆರೆ ಮಾರುಕಟ್ಟೆಯಲ್ಲಿ 1900 ರೂಪಾಯಿಯಿಂದ ಹೆಚ್ಚಿನ ಬೆಲೆ 2300, ಮಧ್ಯಸ್ಥ ಬೆಲೆ 2109. ಮಾನ್ವಿ ಮಾರುಕಟ್ಟೆಯಲ್ಲಿ ಹೊಸ ಸೋನಾ ಮಸೂರಿ ಭತ್ತ ಕ್ವಿಂಟಲಿಗೆ 2400 ರೂಪಾಯಿ ಇದೆ. ಮೈಸೂರು ಮಾರುಕಟ್ಟೆಯಲ್ಲಿ 2308 ರೂಪಾಯಿ ರೇಟ್ ಅನ್ನೋದು ಎಲ್ಲ ಬೆಲೆ ಇದೆ. ರಾಯಚೂರು ಮಾರುಕಟ್ಟೆಯಲ್ಲಿ ಸೋನಾ ಮಸೂರಿ ಭತ್ತ 1969ರಿಂದ ಹೆಚ್ಚಿನ ಬೆಲೆ 2049 ಇದೆ. ಶಿಕಾರಿಪುರ ಮಾರುಕಟ್ಟೆಯಲ್ಲಿ 2500 ರೂಪಾಯಿಯಿಂದ ಹೆಚ್ಚಿನ ಬೆಲೆ 2800, ಮಧ್ಯಸ್ಥ ಬೆಲೆ 2750. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ 2600, ಕಡಿಮೆ ಬೆಲೆ 2200, ಮಧ್ಯಸ್ಥ ಬೆಲೆ 2400 ರೂಪಾಯಿ. ಸಿಂಧನೂರು ಮಾರುಕಟ್ಟೆಯಲ್ಲಿ ಆರ್ಎನ್ಆರ್ ಹಳೆ ಭತ್ತ ಕ್ವಿಂಟಲಿಗೆ ಕಡಿಮೆ ಬೆಲೆ 2500 ರೂಪಾಯಿಯಿಂದ ಹೆಚ್ಚಿನ ಬೆಲೆ 2980, ಮಧ್ಯಸ್ಥ ಬೆಲೆ 2740. ಆರ್ಎನ್ಆರ್ ಹೊಸ ಭತ್ತ ಸಿಂಧನೂರು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ 2100, ಮಧ್ಯಸ್ಥ ಬೆಲೆ 2400, ಹೆಚ್ಚಿನ ಬೆಲೆ 2400, ಮಧ್ಯಸ್ಥ ಬೆಲೆ 2250. ಸೊರಬ ಮಾರುಕಟ್ಟೆಯಲ್ಲಿ 2650 ರೂಪಾಯಿ ಇದೆ. ಹಗರಿಬೊಮ್ಮನಹಳ್ಳಿ ಮಾರುಕಟ್ಟೆಯಲ್ಲಿ ಸೋನಾ ಮಸೂರಿ ಭತ್ತ ಕ್ವಿಂಟಲಿಗೆ 3700 ರೂಪಾಯಿ ರೇಟ್ ನಡೆದಿದೆ. ಹಳಿಯಾಳ ಮಾರುಕಟ್ಟೆಯಲ್ಲಿ 2350ರಿಂದ ಹೆಚ್ಚಿನ ಬೆಲೆ 2450, ಮಧ್ಯಸ್ಥ ಬೆಲೆ 2400. ಹಾನಗಲ್ ಮಾರುಕಟ್ಟೆಯಲ್ಲಿ 2450ರಿಂದ ಹೆಚ್ಚಿನ ಬೆಲೆ 2650, ಮಧ್ಯಸ್ಥ ಬೆಲೆ 2450 ಇದೆ. ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಸಂಬಂಧಿಸಿದ ಭತ್ತದ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಗಂಟೆ ಸಿಂಬಲನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋ ಕ್ಷಣದಲ್ಲೇ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ. ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.